ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಮ್ಮನೇಲಿ ಹೇಗೆ ನಾವು ತರಕಾರಿ ಪಲಾವ್ ಮಾಡ್ತೀವಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಮೊದಲು ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಕಾಯಿ ತುರಿ, 1 ಇಡೀ ಆಗುವಷ್ಟು ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು, 6 ಮೆಣಸಿನಕಾಯಿ, 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಏಲಕ್ಕಿ, 4 ಲವಂಗ ಹಾಗೆ 2 ಇಂಚಷ್ಟು ಚಕ್ಕೆ, ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಸ್ಮೂತ್ ಪೇಸ್ಟ್ ಆಗೋ ತನಕ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ 50% ಅಷ್ಟು ಫ್ರೈ ಆದಮೇಲೆ ನಾನಿಲ್ಲಿ ಪಲಾವ್ ಎಲೆನ ಹಾಕ್ತಾ ಇದ್ದೀನಿ. ನಾನು ಆಲ್ರೆಡಿ ಗ್ರೈಂಡ್ ಮಾಡೋದಕ್ಕೆ ಚಕ್ಕೆ, ಲವಂಗ ಹಾಗೆ ಏಲಕ್ಕಿನ ಯೂಸ್ ಮಾಡಿದ್ದೀನಿ. ಇವಾಗ ಈರುಳ್ಳಿ ಫ್ರೈ ಮಾಡಬೇಕಾದ್ರೂ ಎಕ್ಸ್ಟ್ರಾ ಟೇಸ್ಟ್ಗೆ ಅಂದ್ಬಿಟ್ಟು 2 ಏಲಕ್ಕಿ, ಚಕ್ಕೆ, ಲವಂಗದ ಪುಡಿ ಹಾಗೆ ಅನಾನಸ್ ಹೂನ ಯೂಸ್ ಮಾಡ್ತಾ ಇದ್ದೀನಿ. ಬೇಕು ಅಂದರೆ ಸ್ವಲ್ಪ ಸೋಂಪು ಸಹ ಹಾಕೋಬೋದು. ಇಷ್ಟೆಲ್ಲ ಹಾಕ್ಕೊಂಡು ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದಮೇಲೆ ನಾವೇನು ತರಕಾರಿನ ಚಾಪ್ ಮಾಡಿ ಇಟ್ಕೊಂಡಿರ್ತೀವಿ ಆ ತರಕಾರಿನ ಹಾಕಿ 5 ನಿಮಿಷ ಅಷ್ಟು ಫ್ರೈ ಮಾಡ್ಕೋಬೇಕು. ತರಕಾರಿನ ನಾವು ಒಗ್ಗರಣೆನಲ್ಲಿ ಫ್ರೈ ಮಾಡ್ಕೊಂಡಾಗ ಅದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ಹೊತ್ತಾದರೂ ಒಗ್ಗರಣೆನಲ್ಲಿ ತರಕಾರಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ಗೆಡ್ಡೆಕೋಸು ಹಾಗೆ ಬೀನ್ಸ್ ಕಾಳನ್ನ ಯೂಸ್ ಮಾಡಿದ್ದೀನಿ. ತರಕಾರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಕಸೂರಿ ಮೇಥಿನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಕಸೂರಿ ಮೇಥಿನ ಯೂಸ್ ಮಾಡೋದ್ರಿಂದ ಅದು ಮೈಲ್ಡಾಗಿ ಫ್ಲೇವರ್ ಕೊಡುತ್ತೆ. ನಿಮಗೆ ಬೇಕು ಅಂದರೆ ನೀವು ಗ್ರೈಂಡ್ ಮಾಡ್ಕೊಳ್ಳುವಾಗ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಜೊತೆ ಕಸೂರಿ ಮೇಥಿನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು. ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾವೇನು ಖಾರ ರುಬ್ಬಿಟ್ಕೊಂಡಿರ್ತೀವಿ ಆ ಖಾರನ ಹಾಕಿ ಒಂದು 5 ನಿಮಿಷನಾದರೂ ಫ್ರೈ ಮಾಡ್ಕೊಳ್ಳಿ. ಸೊ ಅದರಿಂದ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮಸಾಲೆ ಎಲ್ಲ ಹಾಕಿ ನಾನೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ 2 ಟೊಮೊಟೊನ ಕಟ್ ಮಾಡ್ಕೊಂಡು ಟೊಮೆಟೊ ಚೆನ್ನಾಗಿ ಬೆಂದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಸಾಲೆ ಎಣ್ಣೆ ಬಿಡೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ 1 ಲೋಟ ಅಕ್ಕಿಗೆ ಪಲಾವ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ 2 ಲೋಟ ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನಿಲ್ಲಿ 1 ಲೋಟ ಅಕ್ಕಿನ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ. ನಿಮ್ಗೇನಾದರೂ ಟೈಮ್ ಇಲ್ಲ, ಬೇಗ ಆಗಬೇಕು ಅಂತ ಅಂದರೆ ನೀವು ಕುಕ್ಕರ್ ಮುಚ್ಚುಳನ ಮುಚ್ಚಿಬಿಟ್ಟು 2 ವಿಷಲ್ ಆದರೂ ಬರೆಸ್ಕೋಬೋದು. ಇಲ್ಲ ಅಂದರೆ 5 ನಿಮಿಷ ದೊಡ್ಡೂರಿನಲ್ಲಿ ಹಾಗೆ 10 ನಿಮಿಷ ಚಿಕ್ಕೂರಿನಲ್ಲಿ ಇಟ್ಟು ಪಲಾವ್ನ ಮಾಡಿದ್ರೆ ಸೂಪರಾಗಿ ಆಗುತ್ತೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.